ಹಾಯ್ ಆಲ್, ವೆಲ್ಕಮ್ ಟು ಶ್ರೇಯಾ ಡೈಲಿ ಲಾಗ್ಸ್. ಇವತ್ತಿನ ನನ್ನ ವಿಡಿಯೋ ಬಂದುಬಿಟ್ಟು ಕಂಪ್ಲೀಟಾಗಿ ನಾನು ಕೆಲವು ಐಟಮ್ಸ್ನ ಆನ್ಲೈನಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಅಮೆಝಾನ್ ಹಾಗೆ ಮೀಶೋಯಿಂದ ಆಲ್ಮೋಸ್ಟ್ ಎಲ್ಲ ಅಲ್ಲಿಂದನೇ ತರಿಸ್ಕೊಂಡಿರೋದು. ಸೊ ಇದು ಬಂದುಬಿಟ್ಟು ಕಿಚನ್ ಆಕ್ಸೆಸರೀಸ್ ಹಾಗೆ ನಮಗೆ ಜ್ಯುವೆಲ್ಲರೀಸ್ ಅರೇಂಜ್ಮೆಂಟನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಡಿಸ್ಕ್ರಿಪ್ಷನ್ನ ನಾನು ನಿಮಗೆ ಲಿಂಕಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನಿಮಗೆ ಕೂಡ ಈಸಿಯಾಗಿ ಬೈ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಓಪನ್ ಮಾಡಿ ರಿವ್ಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಫಸ್ಟ್ದಾಗಿ ಬಂದುಬಿಟ್ಟು ಇದು ಬಂದ್ಬಿಟ್ಟು ಆಯಿಲ್ ಹಾಕೋದು. ಅದ್ರ ಜೊತೆಗೆ ನನಗೆ ಪುಟ್ದಾಗ ಎರಡು ಈ ಥರ ಚಿಕ್ಕ ಗ್ಲಾಸ್ ಕೂಡ ಸಿಕ್ಕಿತ್ತು. ಹಾಗೆ ಅದ್ರ ಜೊತೆಗೆ ಈ ಥರ ಒಂದು ಬ್ರಷ್ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಟೋಟಲ್ ಆಗಿ 216 ರೂಪಾಯಿ ಇರಬೇಕು, 216 ರುಪೀಸ್. ಸೊ ನಿಮಗೆ ಇದನ್ನು ಫ್ರೈ ಮಾಡಬೇಕಾದ್ರೆ ಟೇಸ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನಾನು ತರಿಸ್ಕೊಂಡೆ ಅಂದರೆ ನನಗೆ ಆಯಿಲ್ ಹಾಕೋಕೊಂಡು ಈ ಥರ ಒಂದು ಗ್ಲಾಸ್ ಬೇಕಾಗಿತ್ತು, ಬಾಟಲ್ ಬೇಕಾಗಿತ್ತು. ಸೊ ಇದು ವಿಡಿಯೋ ಮಾಡಬೇಕಾದ್ರೆ ಚೆನ್ನಾಗೇ ಕಾಣಿಸುತ್ತೆ. ನಾನು ಎಷ್ಟು ದಿನ ತಗೋಬೇಕು ಅಂತಿದ್ದೆ. ಸೊ ಇದಂತೂ ತುಂಬ ಚೆನ್ನಾಗಿದೆ. 2 ಗ್ಲಾಸ್ ಬರುತ್ತೆ ಈ ಥರ ನಿಮಗೆ. ಅದ್ರ ಜೊತೆಗೆ 2 ಈ ಥರ ಪುಟ್ಟಾದ ಒಂದು ಕ್ಯೂಟ್ ಆಗಿರೋ ಗ್ಲಾಸ್ ಕೂಡ ಇದೆ. ಅದ್ರ ಜೊತೆಗೆ 2 ಈ ಥರ ಬ್ರಷ್ ಕೂಡ ಇದೆ. 216 ರೂಪಾಯಿ ಅಂತೂ ಕಣ್ಣು ಮುಚ್ಕೊಂಡು ಕೊಡ್ಬೋದು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಥರ ಚಿಕ್ಕದಾಗಿರೋಂಥದ್ದು ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ನ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಇದನ್ನ ಎಲ್ಲಾದರೂ ನಾನು ಕಬಾಟಲ್ಲಿ ಅಥವಾ ಈ ಥರ ಸೈಡ್ ರ್ಯಾಕಲ್ಲಿ ಕೂಡ ಇಡಲಿಕ್ಕೆ. ಇದನ್ನು ತುಂಬ ಕ್ಯೂಟ್ ಆಗಿದೆ. ಸೈಜ್ ಸ್ವಲ್ಪ ತುಂಬ ಅಲ್ಲಿ ಪಿಕ್ಚರ್ಸಲ್ಲಿ ತೋರಿಸೋದಕ್ಕಿಂತ ಇದು ಸ್ವಲ್ಪ ಸೈಜ್ ತುಂಬ ಚಿಕ್ಕದಾಗಿದೆ. ಬಟ್ ಅದನ್ನು 4 ಈ ಥರ ಪಾಟ್ಸ್ ಇರುತ್ತೆ. ತುಂಬ ಕ್ಯೂಟ್ ಆಗಿದೆ, ನೋಡೋಕೆ ತುಂಬ ಚೆನ್ನಾಗಿದೆ. ಇದಕ್ಕೆ ಬಂದುಬಿಟ್ಟು 167 ರುಪೀಸ್ ಆಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ಪೂನ್ ಹ್ಯಾಂಗಿಂಗ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಇದ್ರ ಪ್ರೈಸ್ ಬಂದುಬಿಟ್ಟು 155 ರುಪೀಸ್. ಇದು 3 ಪೀಸ್ ಬರುತ್ತೆ, ಈ ಥರ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇದರ ನೀವು ವಾಲ್ಗೆ ಕೂಡ ಹ್ಯಾಂಗ್ ಮಾಡ್ಕೋಬೋದು. ಇದನ್ನು ನಾನು ಕಿಚನಲ್ಲಿ ಆರ್ಗನೈಸ್ ಮಾಡಬೇಕು ಅಂತ ತರಿಸ್ಕೊಂಡೆ. ಇದಕ್ಕೆ ನಿಮಗೆ ಡಬಲ್ ಸೈಡ್ ಗಮ್ ಟೇಪ್ ಕೂಡ ಕೊಟ್ಟಿರ್ತಾರೆ. ತುಂಬಾ ಕ್ಯೂಟ್ ಆಗಿದೆ. ಇದನ್ನು ನಾನು ಮೀಶೋಯಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ನಾನು ಆರ್ಡರ್ ಮಾಡ್ಕೊಂಡಿರೋ ಐಟಮ್ ಬಂದುಬಿಟ್ಟು ಈ ಥರ ಲೀಫ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಇದಕ್ಕೆ 173 ರುಪೀಸ್. ಇದು ಕೂಡ ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಇದರಲ್ಲಿ ಟೋಟಲ್ 5 ಲೇಯರ್ಸ್ ಬರುತ್ತೆ. ಇದು ಇವಾಗ ಸ್ವಲ್ಪ ಮೆಸ್ ಆಗಿದೆ, ನಾನು ಆಲ್ರೆಡಿ ಓಪನ್ ಮಾಡಿದ್ದೆ. ಸೊ ಇದನ್ನ ನಿಮಗೆ ಕೂಡ ಈ ಥರ ಬ್ಯಾಕ್ಗ್ರೌಂಡ್ ಈ ಥರ ಬೇಕಾದರೆ ಹ್ಯಾಂಗ್ ಮಾಡ್ಕೋಬೋದು. ಈ ಮಿರರ್ ಹತ್ರ ಎಲ್ಲ ಹ್ಯಾಂಗ್ ಮಾಡ್ಕೋಬೋದು. ತುಂಬಾ ಕ್ಯೂಟ್ ಆಗಿದೆ ಇದು ಕೂಡ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವತ್ತು ನನ್ನ ಕಂಪ್ಲೀಟ್ ವಿಡಿಯೋ ಬಂದುಬಿಟ್ಟು ಫುಲ್ ಕಿಚನ್ ಆಕ್ಸೆಸರೀಸ್ ಏನೆಲ್ಲ ಬೇಕು, ಆರ್ಗನೈಸ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನು ನಾನು ಇವತ್ತು ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ನಮಗೆ ಜ್ಯುವೆಲ್ಲರಿನ ಲೈಕ್ ನನ್ನ ಬ್ಯಾಂಗಲ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಮತ್ತು ಬೇರೆ ಥಿಂಗ್ಸ್ನ ಕೂಡ ನಾನು ಹೇಗೆ ಆರ್ಗನೈಸ್ ಮಾಡ್ತೀನಿ ಅದರದ್ದು ಕೂಡ ವಿಡಿಯೋನ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು. ಥರ ಒಂದು ರೌಂಡ್ ಆಗಿರೋಂಥದ್ದು ಪ್ಲೇಟ್ ಥರ ಆರ್ಡರ್ ಮಾಡ್ಕೊಂಡಿದ್ದೆ. ಇದಕ್ಕೆ 299 ರುಪೀಸ್. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು, ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ಕೋತೀನಿ ನಾನು. ಯಾಕಂತ ಹೇಳಿದ್ರೆ ಅಲ್ಲಿ ತೋರಿಸಿರೋಂಥ ಕಲರ್ ಕೂಡ ಇಲ್ಲಿ ಪಾಲಿಶ್ ಮಾಡಿರೋಂಥ ಕಲರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಬಟ್ ನನಗೆ ಇದು ಯೂಸ್ ಇರೋದ್ರಿಂದ ಅಂದರೆ ಕ್ಯಾಂಡಲ್ ಎಲ್ಲ ಇಟ್ಟು ಏನೋ ಒಂದು ಅರೇಂಜ್ಮೆಂಟ್ ಮಾಡಿ ಫೋಟೋಶೂಟ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹಾಗೆ ಇಟ್ಕೊಂಡಿದ್ದೆ. ಇದು ಅಮೆಝಾನಿಂದ ತರಿಸಿರೋದು. ಇದರದ್ದು ಓಕೆ. ನೆಕ್ಸ್ಟ್ ನಾನು ಒಂದು ಈ ಥರ ವುಡನ್ ಹ್ಯಾಂಗಿಂಗ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಈ ಥರ ಬರುತ್ತೆ. ಇದಕ್ಕೆ 167 ರುಪೀಸ್. ಈ ಥರ ಇದನ್ನು ಹ್ಯಾಂಗ್ ಮಾಡ್ಕೋಬೋದು. ಇದರಲ್ಲಿ ಏನಾದರೂ ಇಟ್ಕೋಬೋದು. ನಾನೇನು ಪ್ಲಾನ್ ಮಾಡಿದ್ದೀನಿ ಅಂದರೆ ಈ ಥರ ಇಟ್ಕೊಂಡ್ರೆ ಕ್ಯೂಟ್ ಆಗಿರುತ್ತೆ. 167 ರುಪೀಸ್ ಆರಾಮ್ಸೆ ಕೊಡ್ಬೋದು. ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಸೈಜ್ ಸ್ವಲ್ಪ ಅಲ್ಲಿ ತೋರಿಸಿರೋದಕ್ಕಿಂತ ಚೂರು ಚಿಕ್ಕದಾಗಿದೆ, ಬಿಟ್ಟರೆ ತುಂಬಾ ಕ್ಯೂಟ್ ಕಾಣಿಸುತ್ತೆ. ನಾನು ಅಮೆಝಾನಿಂದ 299 ರುಪೀಸ್ ಕೊಟ್ಟು ಕಿಚನ್ನಲ್ಲಿ ಆರ್ಗನೈಸ್ ಮಾಡಬೇಕು ಅಂತ ಒಂದು ಸೆಲ್ಫ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅಲ್ಲಿ ನೋಡಿದ್ಕಿಂತ ಸೈಜ್ ಅಂತೂ ತುಂಬ ಚಿಕ್ಕದಾಗಿತ್ತು. ಬಟ್ ನನಗೆ ಇಷ್ಟು ಸಾಕಂತ ನಾನು ಹಾಗೆ ರಿಟರ್ನ್ ಮಾಡದೆ ಇಟ್ಕೊಂಡಿದ್ದೀನಿ. ಈ ಥರ ಇರುತ್ತೆ. ಇದೇ ಥರದಲ್ಲಿ ಇನ್ನೊಂದಿದೆ 699 ರುಪೀಸ್. ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ.
ಕೊಟ್ಟಿರ್ತಾರೆ ಇದು ಇದಾಗಬಾರ್ದು ಅಂತ. ಓಕೆ, 299 ರುಪೀಸ್ ಆರಾಮ್ಸೆ ಕೊಡ್ಬೋದು. ನಿಮ್ಗೆ ಇನ್ನೂ ಇದಕ್ಕಿಂತ ಸೈಜ್ ದೊಡ್ಡದಾಗಿ ಬೇಕಿದೆ ಅಂದರೆ ಇನ್ನೊಂದಿದೆ 699 ರುಪೀಸು. ಸೈಜ್ ಸ್ವಲ್ಪ ಇಷ್ಟು ಅಗಲ ಬರುತ್ತೆ, ತುಂಬ ಚೆನ್ನಾಗಿದೆ. ಮೀಶೋಯಿಂದ ಜಾರ್ಸ್ನ ಆರ್ಡ್ರ್ ಮಾಡಿದ್ದೆ. ಇದಂತೂ ತುಂಬಾ ದೊಡ್ಡದಾಗಿ ಬಂದಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಚಿಕ್ಕದಾಗೆ ಬೇಕಿತ್ತು, ಬಿಕಾಸ್ ನಾವು ಜಾಸ್ತಿ ಥಿಂಗ್ಸ್ನೆಲ್ಲ ಯೂಸ್ ಮಾಡಲ್ಲ. ಬಟ್ ಇದಂತೂ 252 ರುಪೀಸ್ಗಂತೂ ತುಂಬ ದೊಡ್ಡದಾಗಿ ಬಂದುಬಿಟ್ಟಿದೆ. ಈ ಥರ 6 ಪೀಸಸ್ ಇರುತ್ತೆ. 6 ಪೀಸಸ್ ಇದೆ. 250 ರುಪೀಸ್ ಅಂತೂ ಆರಾಮ್ಸೆ ಕೊಡ್ಬೋದು. ಇದ್ರದ್ದು ಡಕ್ಕನ್ ಇರ್ಬೋದು, ಇದ್ರದ್ದು ಸೈಜ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ನನ್ನ ಪ್ಲಾನ್ ಏನಿತ್ತು ಅಂದರೆ ತುಂಬ ಚಿಕ್ಕದಾಗಿದೆ. ಸೊ ಇದರಲ್ಲಿ 6 ಇದನ್ನೇ ಇಡ್ಬೋದು. ಅಂದರೆ ಇದು ಸ್ವಲ್ಪ ದೊಡ್ಡದಾಗೆ ಬಂದಿದೆ. ಇದನ್ನು ನಾನು ಮೀಶೋಯಿಂದ ಆರ್ಡರ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ನಾನು ಅಮೆಝಾನಿಂದ ಒಂದು ಈ ಥರ ಗ್ಲಾಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ನನಗೆ ಡೆಟಾಕ್ಸ್ ಡ್ರಿಂಕ್ಸ್ ಮಾಡಿರೋದನ್ನೆಲ್ಲ ವಿಡಿಯೋ ಮಾಡಿ ಹಾಕಲಿಕ್ಕೆ ಈಸಿ ಆಗುತ್ತೆ ಅಂತ ಇದಕ್ಕೆ 299 ರುಪೀಸ್ ಕೊಟ್ಟಿದ್ದೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಬಟ್ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು 750 ml ಇದೆ, ಅವರು 500 ml ಏನೋ ಇರಬೇಕು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕ್ಯಾಪಲ್ಲೂ ತುಂಬ ಟೈಟಾಗಿ ನಿಲ್ಲುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಗ್ರಾಸ್ನ ಆರ್ಡ್ರ್ ಮಾಡಿದ್ದೆ, ಡುಪ್ಲಿಕೇಟ್ ಗ್ರಾಸ್ನ. ಇದರ ಪ್ರೈಸ್ ಬಂದ್ಬಿಟ್ಟು ನಾನು ಕಮ್ಮಿ ಸ್ಕ್ವೇರ್ ಫೀಟಿದ್ದು ಮಾಡಿದ್ದೆ. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ವೇರ್ ಫೀಟ್ ಇರುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡ್ಕೊಬೋದು ನಿಮಗೆ ಎಷ್ಟು ಬೇಕಷ್ಟು. ಸೊ ನಾನು ಇಷ್ಟು ಮಾಡಿದ್ದೆ. ಇದಕ್ಕೆ ಆಲ್ಮೋಸ್ಟ್ 265 ರೇಂಜಲ್ಲೇನೋ ಇತ್ತು. ಕ್ವಾಲಿಟಿ ಓಕೆ, ಚೆನ್ನಾಗಿದೆ. ಇದನ್ನು ನಾನು ಅಮೆಝಾನಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ನನಗೆ ಫೋಟೋಶೂಟ್ಗೆ, ಫುಡ್ಡಿದ್ದು ಫೋಟೋಶೂಟ್ಗೆ ಮತ್ತು ಬ್ರ್ಯಾಂಡ್ ಪ್ರಮೋಷನ್ಗೆಲ್ಲ ಇದನ್ನು ನಾನು ಬ್ಯಾಕ್ಗ್ರೌಂಡಾಗಿ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ನಾನು 2 kg ಅಷ್ಟು ಪೆಬಲ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಪೆಬಲ್ಸ್ ಅಂತೂ ತುಂಬ ಕಲರ್ಸ್ ಇದೆ ಇದರಲ್ಲಿ ಟೋಟಲ್ 2 kg ಅಷ್ಟು ಬರುತ್ತೆ. ಇದಕ್ಕೆ ನಾನು 273 ರುಪೀಸ್ನ ಪೇ ಮಾಡಿದ್ದೆ. ಇದು ಕೂಡ ಮೀಶೋಯಿಂದ ತರಿಸ್ಕೊಂಡಿರೋದು. ನೀವು ನೋಡಿದ್ರೆ ಕಲರ್ಸ್ ಎಷ್ಟು ಕ್ಯೂಟಾಗಿದೆ. ಚಿಕ್ಕದು ದೊಡ್ಡ ಎಲ್ಲ ಥರದ್ದು ಸ್ಟೋನ್ಸ್ ಇರುತ್ತೆ. ನಾನು ಯೂಶ್ವಲಿ ಇದನ್ನು ಮನಿ ಪ್ಲ್ಯಾಂಟ್ನ ಮನೆ ಒಳಗಡೆ ನೆಟ್ಟಿರ್ತೀನಿ, ಈ ಥರ ಗ್ಲಾಸಲ್ಲೆಲ್ಲ ಹಾಕ್ಬಿಟ್ಟು. ಸೊ ನನಗೆ ಇದರೊಳಗಡೆ ಹಾಕಿ ಡೆಕೋರೇಟ್ ಮಾಡೋದಂದರೆ ತುಂಬಾ ಇಷ್ಟ. ಕ್ಯೂಟಾಗಿ ಕಾಣಿಸುತ್ತೆ. ನಾನು ಈ ಥರ ಹಾಕ್ಕೊಂಡು ಇದಕ್ಕೆ ಮನಿ ಪ್ಲ್ಯಾಂಟ್ನ ಹಾಕೋತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ, ಕ್ಯೂಟಾಗಿ ಬರುತ್ತೆ. 2 kgಗೆ 173 ರುಪೀಸ್ ಆರಾಮ್ಸೆ ಕೊಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವತ್ತು ನನ್ನ ಕಂಪ್ಲೀಟ್ ವಿಡಿಯೋ ಬಂದುಬಿಟ್ಟು ಫುಲ್ ಕಿಚನ್ ಆಕ್ಸೆಸರೀಸ್ ಏನೆಲ್ಲ ಬೇಕು, ಆರ್ಗನೈಸ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನು ನಾನು ಇವತ್ತು ನಿಮಗೆ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ನಮಗೆ ಜ್ಯುವೆಲರಿನ ಲೈಕ್ ನನ್ನ ಬ್ಯಾಂಗಲ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಮತ್ತು ಬೇರೆ ಥಿಂಗ್ಸ್ನ ಕೂಡ ನಾನು ಹೇಗೆ ಆರ್ಗನೈಸ್ ಮಾಡ್ತೀನಿ ಅದರದ್ದು ಕೂಡ ವಿಡಿಯೋನ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.